ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿ ಹಾಸ್ಟೆಲ್ ಮಕ್ಕಳೆಲ್ಲ ಪಿ ಜಿ ಅಲ್ಲಿ ಓದ್ತಾ ಇರ್ತಾರಲ್ಲ, ಪಿ ಜಿಲಿ ಇಲ್ಲ ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ವಿಡಿಯೋ. ಯಾಕಪ್ಪ ಅಂದರೆ ಇದೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಒಬ್ಬರು ಪೇಷಂಟ್ ಬರ್ತಾರೆ, ಮಗನ ಕರ್ಕೊಂಡು 9ನೇ ಕ್ಲಾಸು ಹಾಸ್ಟೆಲ್ಗೆ ಜಾಯಿನ್ ಮಾಡಿಸಿ 1 ವರ್ಷ ಆಗಿರುತ್ತೆ. ಬರ್ತಾರೆ, ಸರ್ ಈ ಥರ ಮಗ ಯಾವಾಗೂ ರಾತ್ರಿ ಆಗ್ತಿದ್ದಂಗೆ ಸಾಕು ಫುಲ್ ಕೆರೆಗೆ ಸ್ಟಾರ್ಟ್ ಮಾಡ್ತಾನೆ, ಬೆಳಗ್ಗೆಲ್ಲ ಚೆನ್ನಾಗಿರುತ್ತೆ, ನೈಟೆಲ್ಲ ಕೆರೆಗೆ ಸ್ಟಾರ್ಟ್ ಮಾಡ್ತಾನೆ. ಮತ್ತು ನಾವು ಏನೋ ಬಿಗ್ನಿಂಗ್ ಸ್ವಲ್ಪ ಹಾಸ್ಟೆಲ್ದು ಫುಡ್ದು ಪ್ರಾಬ್ಲಮ್ ಅಂದ್ಕೊಂಡ್ವಿ, ಆಯಿಲ್ ಪ್ರಾಬ್ಲಮ್ ಅಂದ್ಕೊಂಡ್ವಿ. ಮತ್ತು ಹೋಗ್ತಾ ಹೋಗ್ತಾ ಬೇರೆ ಮಕ್ಳಿಗೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೊಬ್ಬ ಮಗ ಇದು ಅವನು ಹಂಗೆ ಕೆರೆಗೆ ಸ್ಟಾರ್ಟ್ ಮಾಡ್ತಾನೆ ನೈಟೆಲ್ಲ. ಅವ್ನು ಇರಲಿಲ್ಲ, ಬಟ್ ಅವ್ನು ಹಾಸ್ಟೆಲ್ ಇಲ್ಲ, ಆದರೆ ಅವ್ನಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತು ನಮಗೂ ಬಂದುಬಿಡುತ್ತೆ, ಒಂದು ಸ್ವಲ್ಪ ದಿನ ಆಗಿದೆ, ನಮಗೆ ಹೆಂಡ್ತಿಗೆ ಎಲ್ರಿಗೂ ಬಂದುಬಿಡುತ್ತೆ. ಸೊ ಇದೇನು ಸರ್ ಇದ್ರ ಪ್ರಾಬ್ಲಮ್ ಅಂತ ಬರ್ತಾರೆ. ಮತ್ತು ನಾವೆಲ್ಲ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಸರ್, ಚೆನ್ನಾಗಾಗಿದೆ. ಮತ್ತು ಆದರೂ ಮತ್ತೆ ಹಾಸ್ಟೆಲ್ ಕಳಿಸಿದ್ವಿ, ಮತ್ತು ಇನ್ನೊಂದು ಸಲ ಬರುತ್ತೆ, ಮತ್ತು ಇನ್ನೊಂದು ಸಲ ಬಂತು. ಸೊ 2-3 ಸಲ ಇದೇ ಥರ ಆಯ್ತು ಸರ್. ಬಂದು ಟ್ರೀಟ್ಮೆಂಟ್ ಕೊಡಿಸಿ ಚೆನ್ನಾಗಾಗ್ತಾನೆ, ಮತ್ತು ಹಾಸ್ಟೆಲ್ಗೆ ಹೋಗ್ತಾನೆ, ಮತ್ತೆ ಬರ್ತಾನೆ, ಮತ್ತೆ ಇದೇ ಥರ ಕೆರೆಗೆ ಸ್ಟಾರ್ಟ್ ಮಾಡ್ತಾನೆ. ಇದು ಏನಂತ ಕರ್ಕೊಂಬರ್ತಾರೆ. ಸೊ ಇದೇನಪ್ಪ ಅಂದರೆ ಕಾಮನ್ ಹಾಸ್ಟೆಲಲ್ಲಿ ಇರೋ ಮಕ್ಕಳಿಗೆ, ಅಂದರೆ ನವೋದಯ ಈ ಥರ ಮಕ್ಕಳಲ್ಲಿ, ಅಂದರೆ ಯಾರಾದರೂ ಅದರ ಹಾಸ್ಟೆಲಲ್ಲಿ ಮಕ್ಕಳಲ್ಲಿ ಕಾಮನಾಗಿ, ಅಂದರೆ ಪಿ ಜಿಲಿರೋರು, ಒಟ್ಟಿಗೆ ಇರೋರು 5, 10 ಜನ, 15 ಜನ, 20 ಜನ ಈ ಥರ ಒಟ್ಟಿಗೆ ಇರೋ ಮಕ್ಕಳಲ್ಲಿ, ಇಲ್ಲ ವಸ್ತುಗಳು ಶೇರ್ ಮಾಡ್ತಿದ್ದಲ್ಲ, ಬಟ್ಟೆ, ಟವಲ್ಲು, ಬೆಡ್ಶೀಟು ಈ ಥರ ಶೇರ್ ಮಾಡ್ತಿರೋ ಮಕ್ಕಳಲ್ಲಿ ಕಾಮನಾಗಿ ಬರೋ ಸ್ಕಿನ್ ಪ್ರಾಬ್ಲಮ್, ಇದನ್ನು ಸ್ಕೇಬಿಸ್ ಅಂತ ಕೇಳ್ತಾರೆ, ಗಜ್ಜಿ ಅಂತ ಕೇಳ್ತಾರೆ. ಸೊ ಇದೇನಪ್ಪ ಅಂದರೆ ಇದರಲ್ಲಿ 3 ಪ್ರಾಬ್ಲಮ್ ಆಗುತ್ತೆ. ಒಂದು ಚೆನ್ನಾಗೆ ಅದು ನೈಟೆಲ್ಲ ನವೆ ಆಗ್ತಾಯಿರುತ್ತೆ, ಕೆರಿತಾ ಇರುತ್ತೆ, ಇದರಿಂದ ನಿದ್ದೆ ಹಾಳಾಗುತ್ತೆ ಮಕ್ಕಳಿಗೆ. ಯಾರಿಗೇ ಆಗಲಿ ನಿದ್ದೆ ಮಾಡಿದ್ರೆ ಮಾತ್ರ ಜ್ಞಾಪಕ ಶಕ್ತಿ, ಅಂದರೆ ಮೆಮೊರಿ ಪವರ್ ಅನ್ನೋದು ಇರುತ್ತೆ. ಅದರಲ್ಲಿ ಎಸ್ಪೆಷಲಿ ಚಿಕ್ಕ ಮಕ್ಕಳು ತುಂಬ ಇಂಪಾರ್ಟೆಂಟ್. ಸೊ ಮೆಮೊರಿ ಪವರು, ಅದು ನಿದ್ದೆ ಮಾಡಲಿಲ್ಲ ಅವ್ರ ಮೆಮೊರಿ ಪವರ್ ಕಡಿಮೆ ಆಗುತ್ತೆ. ಸೊ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ಸ್ಕೂಲಲ್ಲಿ, ಅವ್ರು ಓದೋದು, ಮಾರ್ಕ್ಸ್ ಇದರಲ್ಲೆಲ್ಲ ಕಡಿಮೆ ಆಗ್ತಾಯಿರುತ್ತೆ. ಸೊ ಒಂದು ಮೇನ್ ಇಂಪಾರ್ಟೆಂಟ್. ಇನ್ನೊಂದೇನಪ್ಪ ಅಂದರೆ ಗಾಯಗಳಾಗ್ತವೆ, ಕೆರೆತ ಗಾಯಗಳಾಗ್ತವೆ, ಅದು ಗಾಯ ಕ್ಯೂ ಆಗುತ್ತೆ. ಸೊ ಅದು ಇನ್ನೂ ದೊಡ್ಡ ಸಮಸ್ಯೆ. ಅದು ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಸೊ ಮನೆಗೆ ಬಂದಾಗೆಲ್ಲ ಇನ್ನೊಬ್ಬರು ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರುತ್ತೆ. ಸೊ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದರಿಂದ ಬರೋದು. ಸೊ ಇದು ಹೆಂಗಪ್ಪ ಅಂದರೆ, ಇದು ಒಂದು 10 ಜನ ಇದ್ದರೆ, 10 ಜನ ಒಟ್ಟಿಗೆ ಇದ್ದರೆ, ಒಬ್ಬರು ಇದ್ದರೆ 10 ಜನಕ್ಕೆ ವಾಪಸ್ ಬರುತ್ತೆ. ಇದು 10 ಜನಕ್ಕೆ ಬರುತ್ತೆ. ಸೊ ಇದು ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕಪ್ಪ ಅಂದರೆ, ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕಾಗಲ್ಲ. ಸೊ ಅವ್ರ ಕಾಂಟ್ಯಾಕ್ಟಲ್ಲಿ ಬರೋರು ಅವ್ರ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಸುತ್ತಮುತ್ತ ಇರ್ತಾರೋ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡಬೇಕು. ಅವ್ರಿಗೆ ತೊಂದರೆ ಇರಲಿ ಇಲ್ಲದೇ ಇರಲಿ. ಈಗ ಮನೆಗೆ ಬರ್ತಿದ್ದಾಗ ಒಬ್ಬನ ಮಗನಿಗಿದ್ದರೆ, ಸೊ ಅವ್ರ ಸುತ್ತಮುತ್ತ ಯಾರೇ ಕಾಂಟ್ಯಾಕ್ಟಲ್ಲಿ ಇದ್ದರೆ ಮಾತ್ರ, ಈಗ ಹಾಸ್ಟೆಲ್ ಮಕ್ಕಳು ತುಂಬ ಜನ ಅದೇ ಮಾಡ್ತಿದ್ರು, ಒಬ್ರಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಹಾಸ್ಟೆಲಲ್ಲಿ, ಯಾರಿಗೂ ಪ್ರಾಬ್ಲಮ್ ಇಲ್ದಿರೋರಿಗೆ ಯಾರಿಗೂ ಕೊಡೋಲ್ಲ. ಸೊ ಹಾಸ್ಟೆಲ್ ಮಕ್ಕಳಲ್ಲಿ ಒಬ್ರಿಗೆ ಬಂದಿತ್ತಂದರೆ ಆ ಸುತ್ತಮುತ್ತ 10 ಜನ ಅವ್ರಿಗೆ ತೊಂದರೆ ಇರಲಿ ಇಲ್ಲದೇ ಇರಲಿ, ಬಟ್ ಮುಂದೆ ಬರ್ಬೋದು, ಅವ್ರಿಗೆಲ್ಲ ಎಕ್ಸ್ಪೋಸ್ ಆಗಿರುತ್ತೆ, ಅವ್ರಿಗೆಲ್ಲ ಇನ್ಫೆಕ್ಷನ್ ಆಗಿರುತ್ತೆ. ಬಟ್ ಏನಾದರೂ ಬೇಗ ಬರಲ್ಲ. ಸ್ವಲ್ಪ ಇವಾಗ ಬಿಗಿನಿಂಗ್ ಇವನಿಗೆ ಬರುತ್ತೆ, ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ಅವನಿಗೆ ಬರುತ್ತೆ. ಸೊ ಒಬ್ರಿಗೆ ಬರ್ತಿದ್ದಂಗೆ ಎಲ್ರಿಗೂ ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಮಾಸ್ ಟ್ರೀಟ್ಮೆಂಟ್ ಅಂತ ಕರೀತಾರೆ. ಒಟ್ಟಿಗೆ ಟ್ರೀಟ್ಮೆಂಟ್ ಕೊಡಬೇಕು. 10 ಜನ ಒಟ್ಟಿಗೆ ಇದ್ದರೆ 10 ಜನಕ್ಕೂ ಟ್ರೀಟ್ಮೆಂಟ್ ಕೊಡಬೇಕು. ಅವ್ರ ಪ್ರಾಬ್ಲಮ್ ಇಲ್ಲದೇ ಇರಲಿನೂ ಟ್ರೀಟ್ಮೆಂಟ್ ಕೊಡಬೇಕು. ಈ ಥರ ಮಾಡಿದ್ರೆ ಸೊ ಅದು ರಿಪೀಟೆಡಾಗಿ ಬರದೇ ಇರೋ ಥರ ತಡೆಯುತ್ತೆ. ಸೊ ಇದು ಇಂಪಾರ್ಟೆಂಟ್. ಮನೆಗೆ ಬಂದಾಗ ಏನು ಮಾಡ್ತಾರೆ ಅಂದರೆ, ಮನೇಲೂ ಅಷ್ಟೇ ಬಟ್ಟೆ ಎಲ್ಲ ತರ್ತಾರಲ್ಲ ಹಾಸ್ಟ್ಲಿಂದ, ಅದನ್ನು 72 ಗಂಟೆ, ಅಂದರೆ ಅಟ್ಲೀಸ್ಟ್ 3 ದಿನ ಆದರೂ ಸಪ್ರೇಟ್ ಇಡಬೇಕು. ಅದನ್ನು ಮನೆ ಒಳಗಡೆ ಇದು ಮಾಡಬೇಕು, ಕ್ಲೀನಾಗಿ ವಾಶ್ ಮಾಡಬೇಕು, ಬಿಸಿನೀರಲ್ಲಿ ವಾಶ್ ಮಾಡಬೇಕು. ಇಲ್ಲ ಒಂದು ಸಲ ಏನಾದರೂ ಬಂದರೆ ಎಲ್ಲರೂ ಟ್ರೀಟ್ಮೆಂಟ್ ತೊಗೊಬೇಕು ಮನೇಲೂ. ಹಾಸ್ಟೆಲ್ ಅಷ್ಟು 10 ಜನ ಇದ್ದರೆ, ಹಾಸ್ಟೆಲಲ್ಲಿರೋ ರೂಮಲ್ಲಿ ಕಾಂಟ್ಯಾಕ್ಟಲ್ಲಿ ಇರೋರು ಎಲ್ಲರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಮಾತ್ರ ಅದು ಮತ್ತೆ ರಿಪೀಟೆಡಾಗಿ ಬರಲ್ಲ. ಸೊ ಈ ಥರ ಮಾಡೋದ್ರಿಂದ ಹಾಸ್ಟೆಲ್ ಮಕ್ಕಳು ಸ್ಕಿನ್ ಪ್ರಾಬ್ಲಮಿಂದ ತಡಿಬೋದು. ಮತ್ತು ರಿಪೀಟೆಡ್ ಈ ಥರ ನಿದ್ದೆ ಪ್ರಾಬ್ಲಮ್ ಆಗಲಿ, ಅದರಿಂದ ಮೆಮೊರಿ ಪ್ರಾಬ್ಲಮ್ ಆಗಲಿ, ಅದರಿಂದ ಗಾಯಗಳಾಗಲಿ, ಅದರಿಂದ ಬೇರೆಯವ್ರಿಗೆ ಹರಡೋದಾಗಲಿ, ಇದನ್ನೆಲ್ಲ ಕಡಿಮೆ ಮಾಡ್ಬೋದು. ಇದು ವಿಷಯ ತುಂಬ ಜನಕ್ಕೆ ಗೊತ್ತಿರಲ್ಲ. ಒಬ್ಬರು ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಬೇರೆ ಕಾಯಿಲೆಯಲ್ಲಿ ಅದು ನಿಜ, ಪ್ರಾಬ್ಲಮ್ ಇದ್ದರೆ ಟ್ರೀಟ್ಮೆಂಟ್ ಕೊಡಬೇಕು. ಬಟ್ ಈ ಕಾಯಿಲೆ ಎಸ್ಪೆಷಲಿ ಇದು ಸ್ಕೇಬಿಸ್ ಅಲ್ಲ, ಸ್ಕಿನ್, ಇದನ್ನು ಸ್ಕೇಬಿಸ್ ಅಂದರೆ ಕಜ್ಜಿ ಅಂತ ಕರೀತಾರೆ ಕನ್ನಡದಲ್ಲಿ. ಇದನ್ನು ಒಬ್ರಿಗೆ ಬಂದರೆ ಅವ್ರ ಸುತ್ತಮುತ್ತ ಕಾಂಟ್ಯಾಕ್ಟ್ಲಿರೋ ಎಲ್ರಿಗೂ ಟ್ರೀಟ್ಮೆಂಟ್ ಕೊಡಬೇಕು. ಅವ್ರ ಪ್ರಾಬ್ಲಮ್ ಇರಲಿ ಇಲ್ಲದೇ ಇರಲಿ ಕೊಟ್ಟರೆ ಸೊ ಅದು ಬರೋದು ತಡೆಯುತ್ತೆ. ಹಾಸ್ಟೆಲ್ ಮಕ್ಕಳು ಇಲ್ಲ ಪಿ ಜಿಲಿರೋರು ಅವ್ರ ಪರ್ಫಾರ್ಮೆನ್ಸ್, ಅಂದರೆ ಮೆಮೊರಿ ಪ್ರಾಬ್ಲಮ್ ಆಗಲಿ, ಇದೆಲ್ಲ ಪ್ರಾಬ್ಲಮ್ ಆಗೋಲ್ಲ, ಡಿಸ್ಟರ್ಬೆನ್ಸ್ ಆಗೋಲ್ಲ. ಅವ್ರು ಓದೋದ್ರಲ್ಲೂ ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಇದು ಗೊತ್ತಿದ್ದರೆ ಹಾಸ್ಟೆಲ್ ವಾರ್ಡನ್ಸು, ಹಾಸ್ಟೆಲ್ ಪೀಪಲ್ ಗೊತ್ತಿದ್ದರೆ ಇದನ್ನು ವಿಚಾರ ತಿಳಿಸಿದ್ರೆ ಅವ್ರು ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.